ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಕೊಪ್ಪಳ ಹೊಳೆಯಲ್ಲಿ ಪತ್ತೆಯಾದ ಮೃತದೇಹ, ಇಹಾಬ್ ಅವರ ಮೃತದೇಹ ಇದಾಗಿದೆ ಎಂದು ಗುರುತು. ಕುಖ್ಯಾತ ಅಂತಾರಾಜ್ಯ ಕಳ್ಳ ಪೊಲೀಸರ ಕೈಗೆ, ಹಲವು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶಿಬು ಪಿಆರ್ ಎಂಬಾತನ ಬಂಧನ. ಪ್ರಥಮ ಅಂತಾರಾಷ್ಟ್ರೀಯ ಕ್ರೀಡಾ ಶೃಂಗಸಭೆ, ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ನಡೆಸುವ ಟೂರ್ ಡಿ ಕೇರಳ ಸೈಕ್ಲೋಥಾನ್ ಮತ್ತು ಡಂಗೂರ ಮೆರವಣಿಗೆಗೆ ಚಾಲನೆ. ಸಮಸ್ತದ 100ನೇ ವಾರ್ಷಿಕದ ಭಾಗವಾಗಿ ಆಶಯ ವಿಶದೀಕರಣ ಸಮ್ಮೇಳನ, ರಾಜ್ಯ ಕೋಶಾಧಿಕಾರಿ ಕೊಯ್ಯೋಡ್ ಉಮ್ಮರ್ ಮುಸ್ಲಿಯಾರ್ ಅವರಿಂದ ಉದ್ಘಾಟನೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಐಸಿಡಿಎಸ್ ಕಾಸರಗೋಡು ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಕಾಸರಗೋಡು ಇವರ ಜಂಟಿ ಆಶ್ರಯದಲ್ಲಿ ಜಾಗೃತ ಸಮಿತಿ ಕಾರ್ಯಾಗಾರ ಹಾಗೂ ಮಾದಕ ವಸ್ತು ವಿರೋಧಿ ಜಾಗೃತಿ ತರಗತಿ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಕೊಪ್ಪಳ ಹೊಳೆಯಲ್ಲಿ ಪತ್ತೆಯಾದ ಮೃತದೇಹವನ್ನು ಗುರುತಿಸಲಾಗಿದೆ. ಮಂಗಳೂರಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಯಾಗಿರುವ ಸುರತ್ಕಲ್ ಕಾಟಿಪಳ್ಳ ನಿವಾಸಿ ಅಬುಬಕರ್ ಎಂಬವರ ಪುತ್ರ ಇಹಾಬ್ ಅವರ ಮೃತದೇಹ ಎಂದು ಗುರುತಿಸಲಾಗಿರುವುದು. ಮಂಜೇಶ್ವರ ಕೊಪ್ಪಳ ಹೊಳೆಯಲ್ಲಿ ಪತ್ತೆಯಾದ ಮೃತದೇಹವನ್ನು ಗುರುತಿಸಲಾಗಿದೆ. ಮಂಗಳೂರಿನಲ್ಲಿ ಮೆಡಿಕಲ್ ವಿದ್ಯಾರ್ಥಿಯಾಗಿರುವ ಸುರತ್ಕಲ್ ಕಾಟಿಪಳ್ಳ ನಿವಾಸಿ ಅಬುಬಕರ್ ಎಂಬವರ ಪುತ್ರ ಇಹಾಬ್ ಅವರ ಮೃತದೇಹ ಎಂದು ಗುರುತಿಸಲಾಗಿದೆ. ಶುಕ್ರವಾರ ಬೆಳಗ್ಗೆ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ತಲುಪಿದ ಸಂಬಂಧಿಕರು ಮೃತದೇಹ ಇಹಾಬ್ ಅವರದ್ದು ಎಂದು ಗುರುತಿಸಿದ್ದಾರೆ. ಬುಧವಾರ ಸಾಯಂಕಾಲ ಕೊಪ್ಪಳ ಹೊಳೆಯಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ. ಸಂಪೂರ್ಣವಾಗಿ ನಗ್ನವಾದ ಸ್ಥಿತಿಯಲ್ಲಿತ್ತು ಮೃತದೇಹ. ಉಬ್ಬರವಿಳಿತದ ವೇಳೆ ಸ್ಥಳೀಯರು ಮೃತದೇಹವನ್ನು ಪತ್ತೆ ಮಾಡಿದ್ದಾರೆ. ನದಿಯಲ್ಲಿ ಹರಿವು ಕಡಿಮೆಯಾಗಿರುವುದರಿಂದ ಮೃತದೇಹ ತೇಲಿ ಬರುವ ಸಾಧ್ಯತೆಯನ್ನು ಪೊಲೀಸರು ಕಡೆಗಣಿಸಿದ್ದರು. ಸಮುದ್ರದ ಮೂಲಕ ಉಬ್ಬರವಿಳಿತದ ವೇಳೆ ಮೃತದೇಹ ಹೊಳೆಗೆ ತಲುಪಿರಬಹುದು ಎಂದು ಪೊಲೀಸರು ಅಂದಾಜಿಸಿದ್ದಾರೆ. ಮೃತದೇಹವನ್ನು ಗುರುತಿಸಲು ಮಂಜೇಶ್ವರ ಪೊಲೀಸರು ಕರ್ನಾಟಕ ಪೊಲೀಸರ ನೆರವು ಪಡೆದಿದ್ದಾರೆ. ದ್ವಿತೀಯ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಯಾಗಿರುವ ಇಹಾಬ್ ಕೆಲ ದಿನಗಳ ಹಿಂದೆ ತಲಪಾಡಿಯಲ್ಲಿರುವ ತನ್ನ ಸಂಬಂಧಿಕರ ಮನೆಗೆ ಬಂದಿದ್ದನು. ನಂತರ ಆತ ಕಾಣೆಯಾಗಿದ್ದಾನೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಲಾಗಿತ್ತು. ತನಿಖೆ ವೇಳೆ ಅಪರಿಚಿತ ಶವ ಪತ್ತೆಯಾಗಿದೆ. ಇಹಾಬ್ಗೆ ಏನಾಯಿತು ಎಂಬುದು ಸ್ಪಷ್ಟವಾಗಿಲ್ಲ. ಪೊಲೀಸ್ ತನಿಖೆ ಮುಂದುವರೆದಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಲಕ್ಷಗಳ ವಿದೇಶಿ ಕರೆನ್ಸಿಗಳೊಂದಿಗೆ ಕಾಸರಗೋಡಿನಲ್ಲಿ ಒಬ್ಬನನ್ನು ಬಂಧಿಸಲಾಗಿದೆ. ಮಲಪುರ ಜಿಲ್ಲೆಯ ಅಬುಬಕರ್ ಸಿದ್ದಿಕ್ನನ್ನು ಬಂಧಿಸಲಾಗಿರುವುದು. ಪೊಲೀಸರಿಗೆ ಲಭಿಸಿದ ರಹಸ್ಯ ಮಾಹಿತಿಯ ಮೇರೆಗೆ ಕಾಸರಗೋಡು ಹಳೆ ಬಸ್ ನಿಲ್ದಾಣದ ಸಮೀಪ ಆತನನ್ನು ಬಂಧಿಸಲಾಗಿದೆ. ಕುಖ್ಯಾತ ಅಂತಾರಾಜ್ಯ ಕಳ್ಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕೇರಳ ಮತ್ತು ಕರ್ನಾಟಕದಲ್ಲಿ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶಿಬು ಪಿಆರ್ ಎಂಬಾತನನ್ನು ಬಂಧಿಸಲಾಗಿದೆ. ಕುಖ್ಯಾತ ಅಂತಾರಾಜ್ಯ ಕಳ್ಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕೇರಳ ಮತ್ತು ಕರ್ನಾಟಕದಲ್ಲಿ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶಿಬು ಪಿಆರ್ ಎಂಬಾತನನ್ನು ಬಂಧಿಸಲಾಗಿದೆ. ಕಾಂಜಂಗ ಡಿವೈಎಸ್ಪಿ ಬಾಲಕೃಷ್ಣನ್ ನಾಯರ್ ಅವರ ನೇತೃತ್ವದಲ್ಲಿರುವ ಪೊಲೀಸ್ ತಂಡ ಆತನನ್ನು ಬಂಧಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲಿನಲ್ಲಿದ್ದ ಶಿಬು ಕಳೆದ ನವೆಂಬರ್ 16ರಂದು ಜೈಲಿನಿಂದ ಬಿಡುಗಡೆಯಾಗಿದ್ದನು. ನಂತರ ವಿವಿಧ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿ ಚಂದೇರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಟ್ಟಮತ್ನ ಮನೆಯೊಂದರಲ್ಲಿ ಶಿಬಿಲ್ ಎಂಬಾತನ ಜೊತೆ ಸೇರಿ ಕಳ್ಳತನ ಮಾಡುತ್ತಿದ್ದಾಗ ಶಿಬಿಲ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಶಿಬು ಸ್ಥಳದಿಂದ ಪರಾರಿಯಾಗಿದ್ದಾನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ವಿಜಯ್ ಅವರ ಸೂಚನೆಯಂತೆ ಕಾಂಜಂಗ ಡಿವೈಎಸ್ಪಿ ಬಾಲಕೃಷ್ಣನ್ ನಾಯರ್ ನೇತೃತ್ವದಲ್ಲಿ ಎಸ್ಐ ಪ್ರದೀಪನ್, ಅಬೂಬಕರ್ ಕಲ್ಲಾಯಿ, ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ಜಿನೇಶ್, ಶಜೀಶ್, ಶಿವಕುಮಾರ್ ತನಿಖಾ ತಂಡ ರಚಿಸಿ ಶಿಬುವನ್ನು ಬಂಧಿಸಿದ್ದಾರೆ. ತನಿಖೆಯಲ್ಲಿ ಜೈಲಿನಿಂದ ಹೊರಬಂದ ನಂತರ ಶಿಬು ಪಾಳೆಯಂಗಡಿ, ತಲಶೇರಿ, ಮಾಹಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ನಡೆಸಿರುವುದು ಬೆಳಕಿಗೆ ಬಂದಿದೆ. ಕರ್ನಾಟಕದ ಸುಳ್ಯ ಮತ್ತು ಉಡುಪಿ ಪೊಲೀಸ್ ಠಾಣೆಗಳಲ್ಲಿ, ಕೇರಳದ ಹೊಸದುರ್ಗ, ಬೇಕಲ್, ಚಂದೇರ ಮುಂತಾದ ಕಡೆಗಳಲ್ಲಿ ಈಗಾಗಲೇ ಈತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರಥಮ ಅಂತಾರಾಷ್ಟ್ರೀಯ ಕ್ರೀಡಾ ಶೃಂಗಸಭೆಯ ಪ್ರಚಾರಣಾರ್ಥವಾಗಿ ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ನಡೆಸುವ ಟೂರ್ ಡಿ ಕೇರಳ ಸೈಕ್ಲೋಥಾನ್ ಮತ್ತು ಡಂಗೂರ ಮೆರವಣಿಗೆಗೆ ಚಾಲನೆ ದೊರಕಿತು. ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಫ್ಲಾಗ್ ಆಫ್ ಮಾಡಿದರು. ಕಾಸರಗೋಡು ತಿರುವನಂತಪುರ ಗ್ರೀನ್ಫೀಲ್ಡ್ ಸ್ಪೋರ್ಟ್ಸ್ ಹಬ್ನಲ್ಲಿ 23ರಿಂದ 26ರವರೆಗೆ ನಡೆಯಲಿರುವ ಪ್ರಥಮ ಅಂತಾರಾಷ್ಟ್ರೀಯ ಕ್ರೀಡಾ ಶೃಂಗಸಭೆಯ ಪ್ರಚಾರಣಾರ್ಥವಾಗಿ ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ನಡೆಸುವ ಟೂರ್ ಡಿ ಕೇರಳ ಸೈಕ್ಲೋಥಾನ್ ಮತ್ತು ಡಂಗೂರ ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಫ್ಲಾಗ್ ಆಫ್ ಮಾಡಿದರು. ಜಿಲ್ಲಾ ಕ್ರೀಡಾ ಮಂಡಳಿ അധ്യക്ഷ പി ഹബീബ് റഹ്മാൻ അധ്യക്ഷತೆ വഹിಸಿದ್ದರು. 23 മുതൽ 26 വരെ വിതമ്രതമായി ഒരു സംസ്ഥാനത്ത് നടക്കാത്ത രീതിയിൽ ഒരു വലിയ ഇന്റർനാഷണൽ സമ്മിറ്റ്
നമ്മൾ നടത്താൻ വേണ്ടി തീരുമാനിക്കുകയും അതിൻ്റെ അടിസ്ഥാനത്തിൽ ജില്ലാടിസ്ഥാനത്തിൽ എല്ലാ ജില്ലകളിലും സമ്മിറ്റുകൾ നടത്തി തുടർന്ന് പഞ്ചായത്ത് തല സമ്മിറ്റുകൾ നടത്തി എല്ലാ ഡാറ്റകളും ശേഖരിച്ച് നമ്മുടെ ഇൻ്റർനാഷണൽ സമ്മിറ്റിലേക്ക് അവതരിപ്പിക്കുന്ന രീതിയിലേക്ക് നമ്മൾ പോവുകയാണ്. ഇതുകൊണ്ട് ഉദ്ദേശിക്കുന്നത് സ്പോർട്സ് വ്യാവസായിക അടിസ്ഥാനത്തിൽ വരുന്നു എന്നുള്ളതാണ്. നമ്മൾ പ്രൈവറ്റ് പാർട്ടീസിനെ കൂടി ഉൾപ്പെടുത്തിക്കൊണ്ട് സ്പോർട്സിനെ എങ്ങനെ അടിസ്ഥാനപരമായ കാര്യങ്ങളിൽ നമുക്ക് ശക്തമാക്കാൻ വേണ്ടി പറ്റുന്ന രീതിയിലേക്ക് കൊണ്ടുപോകാൻ പറ്റും എന്നുള്ളതാണ് നമ്മൾ ಆಲೋಚಿക്കുന്നത്. ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಕಾರ್ಯಕಾರಿ ಸದಸ್ಯ ಅನಿಲ್ ಬಂಗಳಂ ನೇತೃತ್ವ ನೀಡುವ ಡಂಗೂರ ಮೆರವಣಿಗೆಗೆ ಉದುಮ, ಕಾಞಂಗಾಡ್, ನೀಲೇಶ್ವರ, ಕಾಳಿಕಡ ವೇಂಬಿಡೆಗಳಲ್ಲಿ ಸ್ವಾಗತ ನೀಡಲಾಯಿತು. ರಾಜ್ಯ ಕ್ರೀಡಾ ಮಂಡಳಿ ಪ್ರತಿನಿಧಿ ಟಿವಿ ಬಾಲನ್, ಜಿಲ್ಲಾ ಕ್ರೀಡಾ ಮಂಡಳಿ ಉಪಾಧ್ಯಕ್ಷ ಪಿಪಿ ಅಶೋಕನ್, ಕಾರ್ಯದರ್ಶಿ ಕೆವಿ ಸುರೇಂದ್ರನ್, ಕಾರ್ಯಕಾರಿ ಸದಸ್ಯರಾದ ಪಲ್ಲಂ ನಾರಾಯಣನ್, ಜಿಲ್ಲಾ ಟ್ರೆಷರಿ ಸಹಾಯಕ ಅಧಿಕಾರಿ ಓಟಿ ಗಪೂರ್, ಜಿಲ್ಲಾ ಮಾಹಿತಿ ಅಧಿಕಾರಿ ಎಂ ಮಧುಸೂದನನ್ ಮುಂತಾದವರು ಮಾತನಾಡಿದರು. ಮೊದಲ ದಿನದ ಸೈಕ್ಲಥಾನ್ ಪಾಪಿನ್ಶೇರಿಯಲ್ಲಿ ಮುಕ್ತಾಯವಾಯಿತು. ಸೈಕ್ಲಥಾನ್ 22ರಂದು ತಿರುವನಂತಪುರದಲ್ಲಿ ಮುಕ್ತಾಯಗೊಳ್ಳಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಮಸ್ತದ 100ನೇ ವಾರ್ಷಿಕದ ಭಾಗವಾಗಿ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಆಶಯ ವಿಶದೀಕರಣ ಸಮ್ಮೇಳನ ನಡೆಸಲಾಯಿತು. ರಾಜ್ಯ ಕೋಶಾಧಿಕಾರಿ ಕೊಯ್ಯೋಡ್ ಉಮರ್ ಮುಸ್ಲಿಯಾರ್ ಉದ್ಘಾಟಿಸಿದರು. ಸಮಸ್ತದ 100ನೇ ವಾರ್ಷಿಕದ ಭಾಗವಾಗಿ ಮದ್ರಸಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಆಶಯ ವಿಶದೀಕರಣ ಸಮ್ಮೇಳನ ನಡೆಸಲಾಯಿತು. ರಾಜ್ಯ ಕೋಶಾಧಿಕಾರಿ ಕೊಯ್ಯೋಡ್ ಉಮರ್ ಮುಸ್ಲಿಯಾರ್ ಉದ್ಘಾಟಿಸಿದರು. ಉಮರ್ ಮುಸ್ಲಿಯಾರ್ ರವರು ಮಾತನಾಡಿ, ತೀವ್ರವಾದ ಮತ್ತು ಕೋಮುವಾದವನ್ನು ಸಮಸ್ತ ಅಂಗೀಕರಿಸುವುದಿಲ್ಲ ಎಂದು ಹೇಳಿದರು. എല്ലാ തലത്തിലും ഈ സമൂഹത്തിനെ യഥാർത്ഥമായ അഹ്ലുസുന്നത്തി വൽ ജമാഅത്ത് എന്ന യഥാർത്ഥ ഇസ്ലാമിന്റെ പന്താവിലൂടെ നയിക്കുന്നതിന് ആവശ്യമായ സംവിധാനങ്ങൾ ഇവിടെ ഉണ്ടാക്കി. ഇവിടെ യഥാർത്ഥമായ ഇസ്ലാമിനെ കാത്തു സൂക്ഷിച്ചുകൊണ്ട് മുന്നേറിക്കൊണ്ടിരിക്കുന്ന ബഹുമാനപ്പെട്ട സമസ്ത, ആ സമസ്തയെ വെല്ലാൻ ഇന്ന് അള്ളാഹുവിന്റെ തൗഫീഖോടുകൂടി ഒരു സംഘടനക്കും സാധിച്ചിട്ടില്ല എന്നത് ഒരു കൃത്യമായ സത്യമാണ്. ബഹുമാനപ്പെട്ട സമസ്ത ഇവിടെ മുന്നോട്ട് വെക്കുന്നത് എല്ലാ വിഭാഗം ജനങ്ങൾക്കും സ്വീകാര്യമാണ്. ബഹുമാനപ്പെട്ട സമസ്ത ഒരു തീവ്രവാദത്തെയും ഇവിടെ ഒരിക്കലും തന്നെ അനുകൂലിക്കുന്നില്ല. ഇവിടെ ഒരു വർഗീയതയെയും ബഹുമാനപ്പെട്ട സമസ്ത അംഗീകരിക്കുന്നില്ല. ഇവിടെ സമാധാനത്തോടുകൂടി, ഐക്യത്തോടുകൂടി കഴിഞ്ഞ കാലങ്ങളിൽ നമ്മുടെ സൂഫി വര്യന്മാരും അതുപോലെ തന്നെ മറ്റ് മതപുരോഹിതന്മാരും ഉണ്ടായിരുന്ന ആ സൗഹൃദം ഇവിടെ നിലനിർത്തണം എന്ന ഏറ്റവും വലിയ ഉദ്ദേശ ലക്ഷ്യത്തോടു കൂടിയാണ് ബഹുമാനപ്പെട്ട സമസ്ത മുന്നേറിക്കൊണ്ടിരിക്കുന്നത്. ಮದ್ರಸಾ ಮ್ಯಾನೇಜ್ಮೆಂಟ್ ಜಿಲ್ಲಾ ಅಧ್ಯಕ್ಷ ಎಂಎಸ್ ತಂಗಳ್ ಮದನಿ ಒಳಮುಂಡ ಅಧ್ಯಕ್ಷತೆ ವಹಿಸಿದ್ದರು. ತೊಟ್ಟಿ ಮಾಹಿನ್ ಮುಸ್ಲಿಯಾರ್ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಐಸಿಡಿಎಸ್ ಕಾಸರಗೋಡು, ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಕಾಸರಗೋಡು ಇವರ ಜಂಟಿ ಆಶ್ರಯದಲ್ಲಿ ಜಾಗೃತ ಸಮಿತಿ ಕಾರ್ಯಾಗಾರ ಹಾಗೂ ಮಾದಕ ವಸ್ತು ವಿರೋಧಿ ಜಾಗೃತಿ ತರಗತಿ ಅವಳ್ ಆಯೋಜಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಬಿಜಾಯ್ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ಐಸಿಡಿಎಸ್ ಕಾಸರಗೋಡು ಹಾಗೂ ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಕಾಸರಗೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಕಲ್ಲಂಗರಿಯಲ್ಲಿ ಜಾಗೃತ ಸಮಿತಿ ಕಾರ್ಯಾಗಾರ ಹಾಗೂ ಮಾದಕ ವಸ್ತು ವಿರೋಧಿ ಜಾಗೃತಿ ತರಗತಿ ಅವಳ್ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ പി ബിജോയ് ഉദ്ഘാടിಸಿದರು. അന്യന്റെ വീട്ടിൽ ഒരു പ്രശ്നമുണ്ടാകുമ്പോൾ ഇത് നമ്മളെ ബാധിക്കുന്ന പ്രശ്നമല്ല എന്ന് നമ്മൾ കരുതാറുണ്ട്. നമ്മൾ മനസ്സിലാക്കണം, നാളെ ഈ വിപത്തുകൾ നമ്മുടെ വീടുകളിലും വരും. അതിന് വലിയ താമസമൊന്നും വേണ്ട, അധികം സമയമൊന്നും എടുക്കില്ല. എൻ്റെ വീട്ടിലേക്കും ഈ വിപത്തുകൾ വരും, അതിന് സാധ്യതയുണ്ട് എന്ന് കരുതിയാൽ അതിനെതിരായിട്ടുള്ള ജാഗ്രത നമ്മൾ പുലർത്തണം. അതിനാണ് ഈ ജാഗ്രതാ സമിതികളുള്ളത്. ICDSും ഇതിൻ്റെ ഭാഗമാണ്. എനിക്ക് തോന്നുന്നു ICDS എന്ന് പറഞ്ഞാൽ കുഞ്ഞുങ്ങളെ, 6 വയസ്സിന് താഴെയുള്ള കുട്ടികളുടെ പ്രധാനമായിട്ടും അവരുടെ ആരോഗ്യ പ്രശ്നങ്ങൾ സംബന്ധിക്കുന്ന വിഷയങ്ങളാണ് ഈ ICDS കൈകാര്യം ചെയ്യുന്നത് എന്നുള്ളതാണ്. നമ്മൾ അവിടെ മനസ്സിലാക്കേണ്ടത്, കാസർഗോഡ് ജില്ലയിലെ 6 വയസ്സിന് താഴെയുള്ള കുട്ടികളോട് ലൈംഗിക അതിക്രമം നടത്തുന്ന ധാരാളം കേസുകൾ നമ്മുടെ ശ്രദ്ധയിൽപ്പെട്ടിട്ടുണ്ട്. ഇത് മിക്കവാറും എല്ലാവരും ഈ കുട്ടികളുമായിട്ട് ബന്ധമുള്ള ആൾക്കാരോ അല്ലെങ്കിൽ വീട്ടിൽ നിന്നാണ് ഇത് നടക്കുന്നത്. ഇത് നമ്മളുടെ വീട്ടിൽ ഇതിന് സാധ്യതയുണ്ട് എന്ന് നമ്മൾ മനസ്സിലാക്കിയാൽ അതിനെതിരായുള്ള മുൻകരുതൽ നമ്മൾ എടുക്കേണ്ടതാണ്. എവിടെയെങ്കിലും അങ്ങനെയുള്ള ആപത്തുകൾ ഉണ്ടെന്ന് നിങ്ങൾക്ക് തോന്നുകയാണെങ്കിൽ തീർച്ചയായിട്ടും ജനമൈത്രി പോലീസിൻ്റെ ഉദ്യോഗസ്ഥന്മാർ നിങ്ങളുടെ പടിവാതിൽക്കൽ ഉണ്ടാകും എന്ന് ഉറപ്പു തരാൻ ഞാൻ ആഗ്രഹിക്കുകയാണ്.
ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಜಲ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಟೌನ್ ಸಬ್ ಇನ್ಸ್ಪೆಕ್ಟರ್ ಕೆ ವಿನೋದ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಮಧು, ಹಿರಿಯ ಸಿವಿಲ್ ಪೊಲೀಸ್ ಅಧಿಕಾರಿ ಸುರೇಶ್ ಖಾನಂ, ಗ್ರಾಮ ಪಂಚಾಯತ್ ಸದಸ್ಯರಾದ ಸಂಪತ್ ಕುಮಾರ್, ನೌಫಲ್ ಪುತ್ತೂರು, ಸುಲೋಚನಾ, ಮಲ್ಲಿಕಾ, ಪಂಚಾಯತ್ ಐಸಿಡಿಎಸ್ ಮೇಲ್ವಿಚಾರಕಿ ಕಾವ್ಯಶ್ರೀ, ಸಿಡಿಎಸ್ ಚೇರ್ಪರ್ಸನ್ ರಜಿಯಾ ಮೊಗರ್, ಕಾರಿಂ ಚೌಕಿ, ಶಾಜಿ, ಇರ್ಷಾದ್, ಹನೀಫ್, ಸುಧೀರ್, ನಜೀಬ್ ಎಂಬಿವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮುಜೀಬ್ ಕಂಬಾರ ಸ್ವಾಗತಿಸಿ ಪಂಚಾಯಿತಿ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ಪ್ರಮೀಳಾ ಮಜಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಎಣ್ಮಕಜೆ ಗ್ರಾಮ ಪಂಚಾಯತ್ ಹಾಗೂ ಐಸಿಡಿಎಸ್ ನೇತೃತ್ವದಲ್ಲಿ ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಕಲೋತ್ಸವ ಪೆರ್ಲಾ ಸಮೀಪದ ಕಾನದ ಸಾಂತ್ವನ ಬಡ್ ಶಾಲೆಯಲ್ಲಿ ಜರುಗಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಉದ್ಘಾಟಿಸಿದರು. ಎಣ್ಮಕಜೆ ಗ್ರಾಮ ಪಂಚಾಯತ್ ಹಾಗೂ ಐಸಿಡಿಎಸ್ ನೇತೃತ್ವದಲ್ಲಿ ವಿಭಿನ್ನ ಸಾಮರ್ಥ್ಯದ ಮಕ್ಕಳ ಕಲೋತ್ಸವ ಪೆರ್ಲಾ ಸಮೀಪ ಕಾನದ ಸಾಂತ್ವನ ಬಡ್ಸ್ ಶಾಲೆಯಲ್ಲಿ ಜರುಗಿತು. ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಕಲೋತ್ಸವವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಭೀರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣ ನಾಯ್ಕ, ಬ್ಲಾಕ್ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್, ಪಂಚಾಯಿತಿ ಸದಸ್ಯರಾದ ರೂಪವಾಣಿ ಆರ್ ಭಟ್, ಉಷಾಕುಮಾರಿ, ಕುಸುಮಾವತಿ, ರಾಮಚಂದ್ರ ಎಂ ಮೊದಲಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಐಸಿಡಿಎಸ್ ಸೂಪರ್ವೈಸರ್ ಪ್ರೇಮಲತಾ ಸ್ವಾಗತಿಸಿ ಬಡ್ಸ್ ಸ್ಪೆಷಲ್ ಶಾಲಾ ಪ್ರಾಂಶುಪಾಲೆ ಮರಿಯಾಂಬಿ ಧನ್ಯವಾದವಿತ್ತರು. ಈ ಸಂದರ್ಭದಲ್ಲಿ ನಡೆದ ಮಕ್ಕಳ ಕಲಾ ಪ್ರದರ್ಶನದಲ್ಲಿ ಬಡ್ಸ್ ಶಾಲೆ ಹಾಗೂ ನವಜೀವನ ಸ್ಪೆಷಲ್ ಶಾಲಾ ಮಕ್ಕಳು ತಮ್ಮ ಪ್ರತಿಭಾ ಪ್ರದರ್ಶನಗೈದು ಜನಮನ ಸೂರೆಗೊಂಡರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮದೂರು ಚೇನಕೋಡು ಪಳ್ಳಂಗಳ ತರವಾಡ್ನಲ್ಲಿ ಚಾಮುಂಡಿ ದೈವದ ನೇಮೋತ್ಸವ ಜರುಗಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಕಾಸರಗೋಡು ಜಿಲ್ಲೆಯ ಕುಂಬಳೆ ಆರಿಕಾಡಿಯ ಪಾಡಂಗೆರೆ ಭಗವತಿ ಕ್ಷೇತ್ರಕ್ಕೆ ಸಂಬಂಧಿಸಿದ ದೇವಡಿಗ ಸಮುದಾಯದ ಮದೂರು ಚೇನಕೋಡು ಪಳ್ಳಂಗಳ ತರವಾಡ್ನಲ್ಲಿ ಶ್ರೀ ಪಡಿഞ്ഞാർ ಚಾಮುಂಡಿ ದೈವದ ನೇಮೋತ್ಸವ 2 ದಿನಗಳಲ್ಲಾಗಿ ನಡೆಯಿತು. ಶುಕ್ರವಾರ ಗೊನೆ ಮುಹೂರ್ತ, ಗಣಪತಿ ಹೋಮ, ಹರಿಸೇವೆ, ಅನ್ನ ಸಂತರ್ಪಣೆ, ಪಡಿഞ്ഞാർ ಚಾಮುಂಡಿಯ ಭಂಡಾರ ತರಲಾಯಿತು. ಕುರತಿ ಅಮ್ಮನವರ ಕೋಲ ನಡೆಯಿತು. ಪಂಜುರ್ಲಿ ಕಲ್ಲುರ್ಟಿ ದೈವದ ನೇಮ ಎಂಬಿವುಗಳು ಶನಿವಾರ ನಡೆಯಿತು. ಗುಳಿಗ ದೈವದ ಕೋಲದೊಂದಿಗೆ ಉತ್ಸವ ಸಮಾಪನಗೊಂಡಿತು. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಹೊಸಂಗಡಿ ಡೆಲ್ಟಾ ಸೆಂಟ್ರಲ್ ಸ್ಕೂಲ್ನಲ್ಲಿ ವಾರ್ಷಿಕ ಕ್ರೀಡಾ ದಿನ ಆಯೋಜಿಸಲಾಗಿತ್ತು. ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಿದರು. ಶನಿವಾರ ಹೊಸಂಗಡಿ ಡೆಲ್ಟಾ ಸೆಂಟ್ರಲ್ ಸ್ಕೂಲ್ನಲ್ಲಿ ಕ್ರೀಡಾ ದಿನವನ್ನು ಆಚರಿಸಲಾಯಿತು. ಸ್ಕೂಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ರಿಯಾಜ್ ಯುಎಂ ಅವರು ಕ್ಯಾಪ್ಟನ್ ಮೊಹಮ್ಮದ್ ಜಲಾಲ್ ಅವರಿಗೆ ಕ್ರೀಡಾ ಧ್ವಜವನ್ನು ಹಸ್ತಾಂತರಿಸಿ ಮೆರವಣಿಗೆಗೆ ಚಾಲನೆ നീಡಿದರು. ಮಂಜೇಶ್ವರ ಶಾಸಕ എകെഎം അഷ്റഫ് ഉദ്ഘാಟಿಸಿದರು. നമുക്ക് വെള്ളത്തെ സംരക്ഷിക്കാം, നമുക്ക് ഭൂമിയെ സംരക്ഷിക്കാം, നമുക്ക് പ്ലാസ്റ്റിക്കിനെ ഇല്ലായ്മ ചെയ്യാമെന്നുള്ള മുദ്രാവാക്യത്തോടു കൂടി എക്കോ ഫ്രണ്ട്ലി ഒരു മെസ്സേജ് കുട്ടിക്കാലത്ത് തന്നെ കുട്ടികളിലേക്ക് സന്നിവേശിപ്പിക്കുന്ന ഏറ്റവും മികച്ച ഒരു സ്പോർട്സ് മീറ്റാണ് നടക്കുന്നത്. ഡെൽറ്റ സെൻട്രൽ സ്കൂളിന്റെ ഓരോ ഉയർച്ചയും സർവശക്തൻ അനുഗ്രഹിക്കട്ടെ. ಶಾಲಾ ಚೇರ್ಮನ್ ಯುಎಂ ಮೊಹಮ್ಮದ್ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಹೊಸಂಗಡಿ ಶುಭ ಶಂಸನೆಗೈದರು. ಶಾಲಾ ಮೈದಾನದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದವು. ಮನ್ಸೂರ್ ಉಸ್ತಾದ್, ಅಬ್ದುಲ್ ಅಶ್ರಫ್, ನೌರಿನಾ ಟೀಚರ್, ಶೆರೀನ್, ಮುಸೈನಾ ಮೊದಲಾದವರು ಕ್ರೀಡಾ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರಾಟೆ ಮಾಸ್ಟರ್ ಮೊಹಮ್ಮದ್ ಅಶ್ರಫ್ ಕೆಎಂ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಹಲವಾರು ಮಂದಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜಿಲ್ಲಾ ಬಾಡಿ ಬಿಲ್ಡಿಂಗ್ ಆ್ಯಂಡ್ ಫಿಟ್ನೆಸ್ ಅಸೋಸಿಯೇಷನ್ ತ್ರಿಕರಿಪುರ ಜಿಮ್ಟೆಕ್ ಫಿಟ್ನೆಸ್ ಸೆಂಟರ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸುವ ಕಾಸರಗೋಡು ಜಿಲ್ಲಾ ಮಟ್ಟದ ಶರೀರ ಸೌಂದರ್ಯ ಸ್ಪರ್ಧೆ 14ರಂದು ತ್ರಿಕರಿಪುರ ಸರ್ಕಾರಿ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ತ್ರಿಕರಿಪುರ ಗವರ್ಮೆಂಟ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಸ್ಕೂಲ್ನ ಓಪನ್ ಆಡಿಟೋರಿಯಂನಲ್ಲಿ ಜನವರಿ 14ರಂದು ಬೆಳಗ್ಗೆ 10 ಗಂಟೆಗೆ ಚಾಂಪಿಯನ್ಶಿಪ್ ಅನ್ನು ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸುವರು. ಸ್ಪೋರ್ಟ್ಸ್ ಕೌನ್ಸಿಲ್ ಜಿಲ್ಲಾಧ್ಯಕ್ಷ ಪಿ ಹಬೀಬ್ ರೆಹಮಾನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಇಂಡಿಯನ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ಅಧ್ಯಕ್ಷರು ಹಾಗೂ ಅರ್ಜುನ ಪ್ರಶಸ್ತಿ ವಿಜೇತ ಟಿವಿ ಪೋಲಿ ಭಾಷಣ ಮಾಡಲಿದ್ದಾರೆ. ಕ್ರೀಡಾ ಕೌನ್ಸಿಲ್ ಮಾನ್ಯತೆ ಪಡೆದಿರುವ ಅಸೋಸಿಯೇಷನ್ನಲ್ಲಿ ಅಫಿಲಿಯೇಷನ್ ಇರುವ ಜಿಲ್ಲೆಯ ಸುಮಾರು 50 ಜಿಮ್ನೇಷಿಯಗಳಲ್ಲಾಗಿ
ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್, ಮಾಸ್ಟರ್ಸ್, ವಿಕಲಚೇತನರು ಮತ್ತು ಮಾಡರ್ನ್ ಫಿಸಿಕ್ಸ್ ಫಾರ್ ಮೆನ್ ಆ್ಯಂಡ್ ವುಮೆನ್ MBA ವಿಭಾಗಗಳಲ್ಲಿ 300ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವರು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಪುರಸ್ಕಾರ ನೀಡಲಾಗುವುದು. ಸಮಾಪನ ಸಮ್ಮೇಳನದಲ್ಲಿ ಚಂದೇರ ಪೊಲೀಸ್ ಇನ್ಸ್ಪೆಕ್ಟರ್ JP ಮನುರಾಜ್ ಬಹುಮಾನ ವಿತರಿಸುವರು. ಬಾಡಿ ಬಿಲ್ಡಿಂಗ್ ಆ್ಯಂಡ್ ಫಿಟ್ನೆಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ M. ಉದಯ್ ಕುಮಾರ್, ಕಾರ್ಯದರ್ಶಿ ರಾಜನ್ ಏಕಳ್, ಕೋಶಾಧಿಕಾರಿ P. ನಾರಾಯಣನ್, ಸ್ಪೋರ್ಟ್ಸ್ ಕೌನ್ಸಿಲ್ ಪ್ರತಿನಿಧಿ ಪ್ರದೀಪನ್ ಹಿಲ್ಟನ್, KV ಗೋಪಾಲನ್ ಎಂಬಿವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಕೊಪ್ಪಳ ಹೊಳೆಯಲ್ಲಿ ಪತ್ತೆಯಾದ ಮೃತದೇಹ, ಇಹಾಬ್ ಅವರ ಮೃತದೇಹ ಇದಾಗಿದೆ ಎಂದು ಗುರುತು. ಕುಖ್ಯಾತ ಅಂತಾರಾಜ್ಯ ಕಳ್ಳ ಪೊಲೀಸರ ಕೈಗೆ, ಹಲವು ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಶಿಬು PR ಎಂಬಾತನ ಬಂಧನ. ಪ್ರಥಮ ಅಂತಾರಾಷ್ಟ್ರೀಯ ಕ್ರೀಡಾ ಶೃಂಗಸಭೆ, ಕಾಸರಗೋಡಿನಿಂದ ತಿರುವನಂತಪುರದವರೆಗೆ ನಡೆಸುವ ಟೂರ್ ಡಿ ಕೇರಳ ಸೈಕ್ಲೋಥಾನ್ ಮತ್ತು ಡಂಗೂರ ಮೆರವಣಿಗೆಗೆ ಚಾಲನೆ. ಸಮಸ್ತದ 100ನೇ ವಾರ್ಷಿಕದ ಭಾಗವಾಗಿ ಆಶಯ ವಿಶದೀಕರಣ ಸಮ್ಮೇಳನ, ರಾಜ್ಯ ಕೋಶಾಧಿಕಾರಿ ಕೊಯ್ಯೋಡ್ ಉಮ್ಮರ್ ಮುಸ್ಲಿಯಾರ್ ಅವರಿಂದ ಉದ್ಘಾಟನೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ ICDS ಕಾಸರಗೋಡು ಜನಮೈತ್ರಿ ಶಿಶು ಸೌಹಾರ್ದ ಪೊಲೀಸ್ ಕಾಸರಗೋಡು ಇವರ ಜಂಟಿ ಆಶ್ರಯದಲ್ಲಿ ಜಾಗೃತ ಸಮಿತಿ ಕಾರ್ಯಾಗಾರ ಹಾಗೂ ಮಾದಕ ವಸ್ತು ವಿರೋಧಿ ಜಾಗೃತಿ ತರಗತಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.